ಹಾಲು ಹುಟ್ಟಿ ಹೋಗುವವರು. ಅವ ನನಗೆ ಹೇಳಲಿಕ್ಕೆ ಜನ ಅಲ್ಲ. ಹೋಗ್ಲಿ ಬಿಡು. ಖಂಡ ಬರಸುವ ಕೆಂಡದ ಮಳೆ ಸುರಿಯಲಿ. ನಿಮ್ಮ ಭೂಲೋಕದ ಮಾನವರು ತಮ್ಮ ತಮ್ಮ ಮಹತ್ವವನ್ನು ಕಿತ್ತುತ್ತಿದ್ದಾರೆ. ದೇವದೇನು ಆಗಿರೋ ನಂದು ನೀವು ಭೂಲೋಕಕ್ಕೆ ಬರಬಾರೆ ಬೇಕಾದವರಿಗೆ ಬೇಕಾದನ್ನು ಕೊಡಬಲ್ಲಂತಹ ಧಾತೃತ್ವ ನನಗುಂಟು. ಎನ್ನುವಂತಹ ಹೆಚ್ಚುಗಾರಿಕೆಯ ಮೂಲಕವಾಗಿ ಕೊಪ್ಪಿದ್ದೇನೆ ಸರ್ಕಾರದಲ್ಲಿ. ಏನು ಸರ್ಗಮೋಹ ದೇವತೆಗಳು 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 ಏನು ಮಂತ್ರಬಲವುಳ್ಳ ನಾವು ನಾನು ಹೊಡಿದ್ದೇವೆ ಆದ್ರೆ ಕ್ಷಣ ಮಾತ್ರದಲ್ಲಿ ದೇವತೆಗಳ ಭೂಮಿಗೆ ಸೆಳೆಯ ಬಂದೆವು. ಬೇಡ ಎನ್ನುವುದಕ್ಕಾಗಿ ಸಮಾಧಾನೋಕ್ತಿಗಳನ್ನು ಮಾಡಿದರೆ ಅದನ್ನು ತೆಗೆ ಮಾತನಾಡ್ತಿ. ನಮ್ಮ ಗಣಗಣತೆ ಏನು ಎನ್ನುವುದನ್ನು ಜಲದಾಕ್ಷನಾದಂತಹ ಹರಿಯಾದರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಣಿದು ಅಡುಕಿ ನಡೆಮನು ಜನದೊಳಗೆ ಹಾಗಿರುವಾಗ ನಮ್ಮ ಕುರಿತಾಗಿ ಏನೇಸಿ ಮಾತಾಡೋದಕ್ಕೆ ಹೊರಟೆ ಯಾರನ್ನು ಆಕ್ಷೇಪಿಸಿದೆ? ಭರತ ಭೂಮಿಯ ಕುರಿತಾಗಿ ಏನು ಗೊತ್ತಿದೆ? ಭರತತ್ರ ಏನು ಬದುಕಿದನ್ನು ಹಡದು ಇರಲಿ. ಒಬ್ಬನಿಂದಾಗಿ ಭರತ ವೃಷ, ಇನ್ನೊಬ್ಬರಿಂದಾಗಿ ಭರತ ಕಂಡ, ಮತ್ತೊಬ್ಬ ಭ್ರಾತೃಪ್ರೇಮಿಯಾದಂತಹ ಭರತ ಬದುಕಿದ ನಾಡು ಇರಲಿ. ಕಾಣ ಸಿಕ್ಕಿದ್ದು ಒಬ್ಬ ಕಾರ್ತವೀರ್ಯ, ಇನ್ನೊಬ್ಬ ರಾವಣ, ಮತ್ತೊಬ್ಬ ಕೀಟಕ. ಅದೇ ಕಾಲದಲ್ಲಿರುವಂತಹ ಭಾರ್ಗವ ರಾಮ. ಕೃಷ್ಣರನ್ನು ನೀನು ಕಾಣುವುದಿಲ್ಲ, ಬದಲಾಗಿ ಕೆಡುಕಾಗಿ ಆಡುವುದಕ್ಕೆ ಹೊರಟೆ. ಅನಜಲೋಚನಾದಂತಹ ಶ್ರೀಹರಿಯು ಮನಸಾರಿ ಇಟ್ಟಿದ ಭೂಮಿಯಲ್ಲಿ ಕಡೆಯ ಕಷ್ಟ ಬಂದ ಕಾಲಕ್ಕೆ ಅವನು ಅವತರಿಸಿದ್ದು ಆ ಭೂಮಿಯಲ್ಲಿ. ಭಾಗ್ಯ ಸರ್ವೇಶು ವೇದೇಶು ಪ್ರತಿ ಸರ್ವೇಶು ಜಂತು ಸರ್ವತೀರ್ಥಾನ ಏನ ಭಾರತ ಮುಚ್ಚತೆ ಹೇಳಿದವರು ಮೇಲಿನವರಮ್ಮ. ದೇವೇಂದ್ರ ಹುಟ್ಟಿದ್ದಲ್ಲಿ ಶತವತ್ತು ನಡೆಸಿದ್ದಲ್ಲಿ ಕೈಯ ವಜ್ರಾದ ಗ್ರಾಮದಲ್ಲಿದ್ದವನ ಕಣ್ಣು ಕಶ್ಯಪ ಮೊದಲಾದಂತಹ ಬ್ರಹ್ಮರ್ಷಿಗಳು ಹುಟ್ಟಿದ್ದಲ್ಲಿ ಯೋಚನೆ ಮಾಡುವೇನು? ಏನು ಮಚ್ಚನಾಗಿ ಕುರ್ಮನಾಗಿ ವರಾಹನಾಗಿ ವಾಮನಾಗಿ ಭದ್ರನಾಗಿ ನರಸಿಂಹನಾಗಿ ರಾಮನಾಗಿ ಕೃಷ್ಣನಾಗಿ ಅವತರಿಸಿದಂತಹ ಪುಣ್ಯಭೂಮಿಯಲ್ಲಿ ಮೇಲಿಂದ ಬೀಳುವುದಕ್ಕಾದ್ರದ್ದು ನಿಮ್ಮ ಕಷ್ಟಗಳ ಹೊರಗೆ ಬಂದ್ರೆ ಒಬ್ಬ ಅರ್ಜುನ, ಇನ್ನೊಬ್ಬ ದಶರಥ, ಮತ್ತೊಬ್ಬ ಕರಂಧಮ, ಇಂಥವರೆಲ್ಲ ಬರಬೇಕು. ನಮ್ಗೆ ಕೃಷ್ಣ ಬಂತು ಅಂತ ಆಡಿದ್ರೆ ಅವ ಕಾಲಕ್ಕೆ ಬರಲಾರೆ ಎಂಬಂತಹ ಕೆಡುಗಡಿ ಅನ್ನೋದು ವರ್ತನೆಯ ಮಾತು. ಮೇಲಿದ್ದ ಹದ್ದು ಕೆಳಗಿರುವ ಹೊರನದ್ದು ಹುಡುಕಿದ ಹಾಗೆ ಕೆಟ್ಟದ್ದನ್ನು ಹುಡುಕಕ್ಕೆ ಹೊರಟೆಯಲ್ಲ. ನೀನ್ ನಿಂದಿಸಿ ಬ್ರಾಹ್ಮಣ ನಿಂದಿಸಿ ಕ್ಷಮೇನೋ ಬ್ರಾಹ್ಮಣಾವಯ ಸಮವಯಗಳಾಗ್ತೇವೆ. ಆದ್ರೆ ನಿಂದಿಸಿದ್ದು ಹರಿಯ ಸತಿಯನ್ನು, ಅವನಿಯನ್ನು, ಯಜ್ಞಭೂಮಿಯನ್ನು, ಹರಿಯ ಮನೆಯನ್ನು, ಭೂಮಿಯ ಮೌಲ್ಯವನ್ನು ಅರಿಯದೆ ನಿಂದಿಸಿದ ನೀನು ಆ ಭೂಮಿಯಲ್ಲಿ ಮುನಿ ಶಾಪ
ಒಂದಿಗೆ ಮುಂದಿನ ಸಂಭಾವನೆಗಳು ಪೂಜಾ ಒಂದಿಗೆ ಮುನಿವರ ಒಂದಿಗೆ ಮುನಿವರ ತಂದೆ ತಪ್ಪಾಯ್ತು. ದೇವಲೋಕದ ಎತ್ತರದಲ್ಲಿ ಇರುವಂತಹ ಈ ನೀವು ಕೆಳಗಿರುವಂತಹ ಭೂಲೋಕವನ್ನು ಬಾಯಿಗೆ ಬಂದ ಹಾಗೆ ನಿಂದಿಸಿದ್ದು ಸತ್ಯ. ನಿಮ್ಮ ಅವರಿಯನ್ನು ತಿಳಿದೆ ನಾನು ತಂದೆ, ನಾನು ನಿಮ್ಮ ಮಗಳಂತೆ ತಾನೆ. ಏನೋ ತಿಳಿಯದೆ ಮಾಡಿದಂತಹ ತಪ್ಪಿಗೆ ಇಂತಹ ಘೋರ ಶಾಪವೇ ಇಲ್ಲ ತಂದೆ. ಪದಗಳನ್ನು ಜೋಡಿಸಿದ್ದೇನೆ, ನಿಮ್ಮ ಪದಗಳಿಗೆ ಬರೆದಿದ್ದೇನೆ. ನನ್ನನ್ನು ಉತ್ತರಿಸಿ ತಂದೆ, ಉತ್ತರಿಸಿ. ತುಂಬಿದ ಸಿರಿಯೋದ ತುಂಬಿನಿ ಮೆರವಂತೆ, ತುಂಬಿದ ಸಿರಿಯೋದ ತುಂಬಿನಿ ಮೆರವಂತೆ, ತುಂಬಿದ ನದಿಯ ತುಂಬಿದೋ ಕಂಬು ಕಣ್ಣಿರಿ ಕಾವಳು ಅಂಬಿಗೆ ಇದ್ದವಲ್ಲಿ, ಕಂಬು ಕಣ್ಣಿರಿ ಕಾವಳು ಅಂಬಿಗೆ ಇದ್ದವಲ್ಲಿ, ನಾವು ನೀಯ ಪಡೆವೆ ಅವಳ ನಮ್ಮ ನೀ ಮುಕ್ತಿಯ ಪಡೆವೆ. ತುಂಬಿದ ಸಿರಿಯಿಂದ ತುಂಬಿನಿ ಮೆರವಂತೆ ಕಂದ ಭೂಮಿಯನ್ನು ನಾಡವಾಗುತ್ತಮ್ಮ. ಬಡವನಿಗೆ ಸಿರಿ ಬಂದ್ರೆ ನಡುರಾತ್ರಿ ಹೊಡೆ ಹಿಡಿಯುತ್ತಾನೆ. ನೀನು ಬಡವಳಲ್ಲ ಅಷ್ಟೇ, ಸಿರಿನಿಗೆ ಈಗ ಬಂದದ್ದಲ್ವಲ್ಲ. ಜನ್ಮನ ಸಿರಿ ತುಂಬಿದವಳು ನೀನು. ನಿನ್ನ ನಿಜ ಕರ್ಮವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಕ್ಷೀರವಾರಿದಿಯ ಮಥನ ಕಾಲದಲ್ಲಿ ಹುಟ್ಟಿಕೊಂಡವಳು ನಿನ್ನಮ್ಮ. ಸುರಾಸುರು ತಮಗೆಂದು ಸ್ಪರ್ಧಿಸಿದಾಗ ಹರಿವನ್ನು ನಿರ್ದೇಶನ ಮಾಡಿದ. ನಿಸ್ವಾರ್ಥ ಸೇವೆ ನಿಷ್ಕಾಮ ಕರ್ಮವನ್ನು ಮಾಡುವ ಮುನಿಜನಾಂಗತ್ತಿರಲಿ ಕೊಡುವ ಹಾಗೂ ನಿರ್ವಸ್ಥಾನ ದೇವೇಂದ್ರ ಹಾಗೂ ದೇವರು ಪಡೆವ ಇಲ್ಲವೇ ನಮಗೆ? ಸ್ವಾರ್ಥಕ್ಕಾಗಿ ಕೇಳಿದ್ದೀನಿ ಅಮ್ಮ. ಹರಿಸಾಧ್ಯ ಅಂತ ದರಿದ್ರಿ ಓದಿ ಅಂತ ಭಾಗ್ಯವನ್ನು ಕಂಡು ತುಂಬಿಸುವುದಕ್ಕಾಗಿ ಕೇಳಿದೆ ಅಮ್ಮ. ಕಳೆದ ಸಿರಿ ದರೆಯಲ್ಲಿ ತುಂಬಬೇಕು ಅಂತ ಕೇಳಿದ್ರೆ ಸಿರಿ ತುಂಬಬೇಕಾದ ನೀನು ಬರಲಾರೆ ಅಂತಾಡಿ ಮೂರು ಮೂರ್ತಿಗಳನ್ನು ಕಡೆಗಣಿಸಿರುವುದೆಯಲ್ಲ. ಅದಕ್ಕಾಗಿ ನಾನು ಶಾಪವನ್ನು ಕೊಟ್ಟಿದ್ದೇನೆ. ಇಲ್ಲಿರುವವರಿಗೆ ಮನ ಕೊಡುವ ತಾಯಿ, ನನ್ನ ಶಾಪಕ್ಕನುಗುಣವಾಗಿ ನೀನು ಭೂಮಿಯಲ್ಲಿ ನದಿಯಾಗಿ ಹರಿಯಲೇಬೇಕು. ಸ್ವರ್ಗದ ವೈಭವದಲ್ಲಿ ಸ್ವರ್ಗ ಲೋಕದಲ್ಲಿ ಬೆರೆತಿದ್ದವಳು ಈ ನಂದಿನಿ. ನನ್ನ ಅಮ್ಮನಿಗೂ ಈ ವಿಚಾರ ತಿಳಿದಿಲ್ಲ. ಹಾಗಾದರೆ ಮರಳಿ ಸ್ವರ್ಗವನ್ನು ಸೇರುವಂತಿಲ್ಲವೇ ನನಗೆ? ಈ ಘೋರವಾದ ಶಾಪಕ್ಕೆ ವಿಮೋಚನೆ ಇಲ್ಲವೇ? ಹೀಗೆ ನಾನು ಕೊಡಲಾರೆ. ಮತ್ತೆ ಮೂರು ಮೂರ್ತಿಯನ್ನು ಹೇಳಿಸಬೇಕು ಅಂತ ಹೇಳಿದ್ರೆ ಕಡೆಗಣಿಸಿ ಅವರಿಂದ ದೇವನಿಯಲ್ಲ ಕೊಡುವುದಕ್ಕೆ ಜನ ಅವನ ಹೊಣೆ. ಯಾರು ತಂದೆ? ಜಗದವನು ತಂಬ ಕಂಟೇನಿಯಾದಂತಹ ಜಗದವನು. ಅವಳನ್ನು ನಂಬು, ನನಗೆ ಮುಕ್ತಿಯ ಪದ. ಆದರೆ ಒಂದು, ಅವಳನ್ನು ಒಲಿಸಿಕೊಳ್ಳುವಲ್ಲಿ ನಿನಗೆ ಬೇಕಾದ ಶ್ರದ್ಧೆ. ಒಲಿತಾಳೆ, ಬೇಕಾದನ್ನು ಕೊಡ್ತಾಳೆ. ಅಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ಬರುವುದಕ್ಕೆ ದಾರಿಯನ್ನು ಅವಳು ತೋರಿಸ್ತಾಳೆ. ನಿನಗೆ ಒಳ್ಳೆ ಸಾಬಾಲಿ ಮುನಿಗಳು ಆಡಿದಂತಹ ಮಾತಿನ ಪ್ರಕಾರದಂತೆ ಆ ಜಗದಂಬೆಯನ್ನೇ ಪ್ರಾರ್ಥಿಸುತ್ತೇನೆ.
ಶರಣಮಲಾಯೇ ಶಂಕರೇ ನುತಿ ಪದಕುದರಿ ಯತಿಯ ಶಾಪವ ಪರಿಹರಿಸಿ ಸದ್ಗತಿಯ ನೀಡು ಅಮ್ಮ. ನುತಿಪ ಭಕ್ತರಿಗೆ ಒಲಿಯುವವು ಜಗದಂಬೆ, ಬಲವಾದ ಕಾರಣದಿಂದಲೇ ನಿನ್ನನ್ನು ಸ್ತುತಿಗೈದೆ ತಾಯಿ. ದೇವಲೋಕದಲ್ಲಿ ಬೆಳೆಯುತ್ತಿದ್ದಂತ ಈ ನಂದಿನಿಗೆ ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ಜಾಬಾಲಿ ಮುನಿಗಳಿಂದ ಶಾಪ ತಾಯಿ. ಈ ಶಾಪದಿಂದಲಾಗಿ ದಿಕ್ಕು ಕಾಣದೆ ನಿನ್ನನ್ನೇ ಸ್ತುತಿಗೈದಿದ್ದೇನೆ. ನನ್ನನ್ನು ತಿಳಿಸಮ್ಮ ಮಗಳೇ ನಂದಿನಿ. ಅಂಬಿಕೆಯಂತಹ ನನ್ನನ್ನೇ ಪ್ರಾರ್ಥಿಸಿಕೊಂಡಿದ್ದೀಯ. ನಿನ್ನಂತಹ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ಈ ಹೊತ್ತಿಗೆ ನನ್ನನ್ನು ಪ್ರತ್ಯಕ್ಷೀಕರಿಸಿ ಕಣ್ಣೀರನ್ನು ಸುರಿಸುವುದು ಸರಿಯಲ್ಲ. ಯಾಕೆಂದರೆ ಜಾಬಾಲಿಮನೆಯಲ್ಲಿ ನೀನು ಆಡುತ್ತಹ ಮಾತಾದರೂ ಯಾವುದು? ಭೂಲೋಕವನ್ನು ಸ್ವಾರ್ಥ ಎಂಬುದಾಗಿ ಹೇಳಿದ್ಯ ಮಗಳೇ. ಸ್ವಾರ್ಥ ಎಲ್ಲಿ ಇಲ್ಲ ಹೇಳು? ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕವು ಸ್ವಾರ್ಥದಿಂದಲೇ ಕೂಡಿದೆ. ಹಾಗಾಗಿ ಅವರಾಡಿದ ಮಾತಿನಂತೆ ನಂದಿನ ನದಿಯಾಗಿ ಹರಿಯಲೇಬೇಕು ಮಗಳೇ ನೀನು. ಹಾಗಾದರೆ ಈ ಶಾಪಕ್ಕೆ ಪರಿಹಾರವೇ ಇಲ್ಲವೇ ತಾಯಿ? ಮಗಳೇ ನಿನ್ನ ಕಥೆಯನ್ನು ಮಗಳಾಗಿ ಉನ್ನತ ಪದವಿಗೆ ಹೋಗಿ ಪುಣ್ಯ ನದಿಯ ಬೆಳಾಯಿ ಪುಣ್ಯ ನದಿಯ ಬೆಳಾಯಿ ನೀನಂತ ಹೋಗಿ ನಿನ್ನ ಕಥೆಯಿಂದ ಮುಂದಕ್ಕಾದರೂ ನಂದಿನ ನದಿಯಾಗಿ ಹರಿಯುತ್ತಿರುವಂತಹ ಸಂದರ್ಭದಲ್ಲಿ ಬತ್ತಿ ಹೋದಂತಹ ಸರೋವರಗಳೆಲ್ಲವೂ ಕೂಡ ತುಂಬಿ ತುಳುಕಾಡುತ್ತದೆ ಕಂಡ. ಆ ಹೊತ್ತಿನಲ್ಲಿ ನಿನ್ನ ಗಡಿ ಪ್ರದೇಶದಲ್ಲಿ ಮಗಳಾಗಿ ಜನಿಸುವಳು ನಾನೇ ಆಗಿದ್ದೇನೆ. ಭೂಲೋಕದಲ್ಲಿರುವಂತಹ ಅಧರ್ಮವನ್ನು ಕೆಡಿಸಿ ಧರ್ಮವನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ನಂದಿನ ನದಿಯಾಗಿ ಹರಿಮಗಳೇ, ನಂದಿನ ನದಿಯಾಗಿ ಹರಿಮಗಳೇ, ನಂದಿನ ನದಿಯಾಗಿ ಹರಿಮಗಳೇ. ಸುರಬಿಸುತ್ತಗೆ ಕಿಂದು ತೋರೆನು ಮಳೆಯಾಗೆ